ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು ತುಂಬ ದಿನ ಆಯಿತು ವೀಡಿಯೋನ ಮಾಡಿದೆ, ಯಾಕಂದರೆ ಥರ್ಡ್ ರೌಂಡ್ ಕೌನ್ಸಿಲಿಂಗ್ ಮುಗೀತು. ಎಲ್ಲರೂ ಕೂಡ ಇಂಜಿನಿಯರಿಂಗ್ ಜಾಯ್ನ್ ಆಗಿದ್ದೀರಾ. ಇನ್ನು ನಿಮ್ಮ ಮುಂದಿನ ಫರ್ದರ್ ಈ ಯೂಟ್ಯೂಬ್ ಚಾನಲಿಂದ ಏನು ಸಿಗುತ್ತೆ ಕೇಳಿದರೆ, ಒಂದು ಸ್ಕಾಲರ್ಶಿಪ್ಸು, ಯಾವ ಸ್ಕಾಲರ್ಶಿಪ್ಸ್ ಇದೆ ಅದೆಲ್ಲದದ್ದು ಅಪ್ಡೇಟನ್ನು ಕೊಡ್ತೇನೆ. ಪ್ಲಸ್ ನಿಮ್ಮದು VTU ಆಗಿದ್ದರೆ ಯಾವುದು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಹೇಗೆ ಓದಬೇಕು ಅನ್ನೋದನ್ನು ನಾನು ಹೇಳ್ತೇನೆ. ಸೊ ಅದೆಲ್ಲದು ಕೂಡ ಈ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಆಗ್ತಾ ಇರುತ್ತೆ. ಓಕೆ, ಸೊ ಈಗ ಅಜೀಂ ಪ್ರೇಮ್ಜಿ ಸ್ಕಾಲರ್ಶಿಪ್, ಇದಕ್ಕೆ ಯಾರು ಅಪ್ಲೈ ಮಾಡ್ಬೋದು, ಎಲಿಜಿಬಿಲಿಟಿ ಏನೆಲ್ಲ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಬೇಕು ಅದೆಲ್ಲದನ್ನು ನಾನು ಹೇಳ್ತಾ ಇದ್ದೇನೆ, ಸರಿನಾ. ಅಜೀಂ ಪ್ರೇಮ್ಜಿ ಸ್ಕಾಲರ್ಶಿಪ್, ಈ ಸ್ಕಾಲರ್ಶಿಪ್ ಅನ್ನೋದು ಓನ್ಲಿ ಫಾರ್ ಗರ್ಲ್ ಸ್ಟೂಡೆಂಟ್ಸ್. ಗರ್ಲ್ಸ್ ಮಾತ್ರ ಅಪ್ಲೈ ಮಾಡಬೇಕು. ಅದರಲ್ಲೂ ಗರ್ಲ್ಸಲ್ಲೂ ಕರೆಕ್ಟ್ ಕೇಳ್ಕೊಳ್ಳಿ. ಯಾರಂತ ಕೇಳಿದರೆ, ಆಲ್ ಗರ್ಲ್ಸ್ ಸ್ಟೂಡೆಂಟ್ಸ್ ಹೂ ಹ್ಯಾವ್ ಪಾಸ್ಡ್ ಬೋತ್ ಕ್ಲಾಸ್ 10th ಆ್ಯಂಡ್ ಕ್ಲಾಸ್ 12th ಆಸ್ ಅ ರೆಗ್ಯುಲರ್ ಸ್ಟೂಡೆಂಟ್ ಫ್ರಮ್ ಅ ಗೌರ್ನಮೆಂಟ್ ಸ್ಕೂಲ್ ಆರ್ ಕಾಲೇಜ್. ಒಂದು, ನೀವು ಗರ್ಲ್ ಆಗಿರಬೇಕು. ಎರಡನೇದು, ನೀವು 10th ಮತ್ತು 12th ಗೌರ್ನಮೆಂಟ್ ಸ್ಕೂಲ್ ಅಥವಾ ಕಾಲೇಜಿಂದನೇ ಇದಾಗಬೇಕಂದ್ರೆ ಗರ್ಲ್ ಸ್ಟೂಡೆಂಟ್ಸ್ ದೋಸ್ ಸ್ಟಡಿಡ್ ಇನ್ ಗೌರ್ನಮೆಂಟ್ ಕಾಲೇಜಸ್ ಆರ್ ಸ್ಕೂಲ್ಸ್. 10th ಮತ್ತು 12th ಪರ್ಟಿಕ್ಯುಲರ್ಲಿ ಗೌರ್ನಮೆಂಟ್ ಕಾಲೇಜ್ ಮತ್ತು ಸ್ಕೂಲಲ್ಲಿ ಓದಿದ್ದು ನೀವು ಗರ್ಲ್ ಸ್ಟೂಡೆಂಟ್ ಆಗಿದ್ದರೆ ನೀವು ಇದಕ್ಕೆ ಎಲಿಜಿಬಿಲಿಟಿ ಇದ್ದೀರಾ. ಓಕೆ, ಅಜೀಂ ಪ್ರೇಮ್ಜಿ ಸರ್, ಇದರಲ್ಲಿ ಎಷ್ಟು ಸಿಗುತ್ತೆ? 30,000 ಸಿಗುತ್ತೆ. ಓಕೆ, ಫಾರ್ ದ ಫಸ್ಟ್ ಗ್ರ್ಯಾಜುಯೇಟ್ ಡಿಗ್ರಿ ಆರ್ ಡಿಪ್ಲೊಮಾ ಕೋರ್ಸಸ್ ಅವರಿಗೂ ಇದೆ. ಓಕೆ, ಸೊ 30,000 ರೂಪೀಸ್ ಸ್ಕಾಲರ್ಶಿಪ್ ಸಿಗುತ್ತೆ. ಇವಾಗಲೇ ಹೇಳಿದ್ದೇನೆ, ಇದು ಬಾಯ್ಸ್ ಸಿಗಲ್ಲ, ಓನ್ಲಿ ಫಾರ್ ಗರ್ಲ್ಸ್. ಆ್ಯಂಡ್ ಪರ್ಟಿಕ್ಯುಲರ್ಲಿ ಗರ್ಲ್ಸಲ್ಲಿ ಗೌರ್ನಮೆಂಟ್ ಸ್ಕೂಲಲ್ಲಿ ಯಾರ್ಯಾರು ಸ್ಟಡಿ ಮಾಡಿದ್ದೀರಾ, ಗೌರ್ನಮೆಂಟ್ ಕಾಲೇಜಲ್ಲಿ 10th ಮತ್ತು 12th ಎರಡೂ ಕೂಡ ಸ್ಟಡಿ ಮಾಡ್ತಿರ್ಬೇಕು. ಪ್ರಾಸೆಸ್ ನೋಡಿ, ಫಸ್ಟಿಗೆ ನೀವು ಅಪ್ಲಿಕೇಶನ್ನ ಪ್ರಾಸೆಸ್ ಮಾಡ್ತೀರಾ. ಸೆಪ್ಟೆಂಬರ್ 2024ವರೆಗೂ ಇದೆ ಇದು. ಅದಾದ ನಂತರ ರೌಂಡ್ 1 ಸೆಪ್ಟೆಂಬರ್ 2020, ನಾಟ್ 2024, 2025. ರೌಂಡ್ 1 ಎಲ್ಲಿವರೆಗೆ ಇರುತ್ತೆ? ಜಾನ್ವರಿ 2026. ಅಪ್ಲಿಕೇಶನ್ ರಿವ್ಯೂ ಆಗುತ್ತೆ ಎಲಿಜಿಬಿಲಿಟಿ ಕ್ರೈಟೀರಿಯಾದ ಪ್ರಕಾರ ಅಕ್ಟೋಬರಲ್ಲಿ. ಅಕ್ಟೋಬರ್ ಟು ಮಾರ್ಚ್ 2026 ರೌಂಡ್ 1 ಆಗುತ್ತೆ. ರೌಂಡ್ 2 ಫೆಬ್ರವರಿ ಟು ಜುಲೈ 2026. ಆಮೇಲೆ ಕಂಪ್ಲೀಟ್ ಅಮೌಂಟ್ ಡಿಸ್ಬರ್ಸ್ಮೆಂಟ್ ಆಗುತ್ತೆ. 2 ಇನ್ಸ್ಟಾಲ್ಮೆಂಟಲ್ಲಿ ಡಿಸ್ಬರ್ಸ್ಮೆಂಟ್ ಆಗುತ್ತೆ. ಇನ್ 2 ಇನ್ಸ್ಟಾಲ್ಮೆಂಟ್ 15,000 ಈ ಥರ. ಓಕೆ, ಫ್ರಮ್ ಮಾರ್ಚ್ 2025, ಫ್ರಮ್ ಡಿಸೆಂಬರ್ 2025. ಅಂದರೆ ಈಗ ನಿಮ್ಮ ಕೆಲಸ ಏನಂತ ಕೇಳಿದರೆ ಅಪ್ಲೈ ಮಾಡೋದಷ್ಟೇ, ಇದ್ರ ಬಗ್ಗೆ ಹೆಚ್ಚು ಟೆನ್ಷನ್ ತೊಗೊಳ್ಬೇಡಿ. ನೆಕ್ಸ್ಟ್ ಇಯರ್ಗೆ ನೀವು ಇದನ್ನು ರಿನ್ಯೂವಲ್ ಕೂಡ ಮಾಡ್ಕೊಳ್ಬೋದು. ಟೋಟಲ್ 30,000 ರೂಪೀಸ್ ಬರುತ್ತೆ ಯಾರಿಗೆ? ಗರ್ಲ್ಸಿಗೆ. ಓಕೆ, ಈಗ ನೋಡಿ, ಇದನ್ನು ಅಪ್ಲೈ ಮಾಡಬೇಕು ಅಂತಿದ್ರೆ ನೀವು ಅಪ್ಲಿಕೆಂಟ್, ನೀವು ಇವಾಗ ಇನ್ ಕೇಸ್ ಹೊಸ ಅಪ್ಲಿಕೆಂಟ್ ಆದರೆ ನಿಮ್ಗೆ ಇಲ್ಲಿ ರಿಜಿಸ್ಟರ್ ನ್ಯೂ ಅಪ್ಲಿಕೆಂಟ್ಸ್ ಅಂತಿದೆ. ಇಲ್ಲ, ಆಲ್ರೆಡಿ ನೀವು ಏನು ಅಜೀಂ ಪ್ರೇಮ್ಜಿ ಫೌಂಡೇಶನಲ್ಲಿ ರಿಜಿಸ್ಟರ್ ಮಾಡಿದ್ದೀರಾ, ಲಾಗಿನ್ ಆಗಬೇಕು ಅಂದರೆ ಸೆಕೆಂಡ್ ಇದು ಲಿಂಕಿಗೆ ಹೋದರೆ ಸರಿ. ಯಾರ್ಯಾರು ನ್ಯೂಲಿ ರಿಜಿಸ್ಟರ್ ಮಾಡಬೇಕು ಅವ್ರಿಗೆ ನಾನು ಈ ಲಿಂಕನ್ನು ಕೊಡ್ತೇನೆ. ಈ ರಿಜಿಸ್ಟರ್ಲಿ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಸ್ಟಾರ್ಟಿಂಗ್ ನೀವು ಗರ್ಲ್ ಕ್ಯಾಂಡಿಡೇಟ್ ಹೌದಾ ಅಲ್ವಾ ಅಂತ ಕನ್ಫರ್ಮೇಷನಿಗೆ ಒಂದಿಷ್ಟು ಕೇಳ್ತಾರೆ, ಏನು ಗರ್ಲ್ ಹೌದಾ, ಆ್ಯಂಡ್ ನೀವು ಗೌರ್ಮೆಂಟ್ ಕಾಲೇಜಲ್ಲಿ ಓದಿದ್ದೀರಾ ಇಲ್ವಾ ಅದೆಲ್ಲದನ್ನು ಕೇಳ್ತಾರೆ. ಅದಾದ ನಂತರ ನಿಮ್ಮ ಬೇಸಿಕ್ ಇದನ್ನು ಕೇಳ್ತಾರೆ, ಡೀಟೇಲ್ಸನ್ನು ಕೇಳ್ತಾರೆ, ನೇಮು, ಫಾದರ್ಸ್ ನೇಮ್, ಬೇಸಿಕ್ ಡೀಟೇಲ್ಸು, ಇದೆಲ್ಲದನ್ನು ಎಂಟ್ರಿ ಮಾಡಿ ಆದಮೇಲೆ ನೆಕ್ಸ್ಟ್ ನಿಮಗೆ ಏನು ಅಪ್ಲಿಕೇಶನನ್ನು ಕಂಪ್ಲೀಟ್ ಮಾಡಲಿಕ್ಕೆ ಇರುತ್ತೆ, ಸರಿನಾ. ಇದ್ರದ್ದು ಲಿಂಕನ್ನು ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡ್ತೇನೆ, ಸರಿನಾ. ಒನ್ಸ್ ಆಫ್ಟರ್ ನಿಮ್ಮ ಬೇಸಿಕ್ ಡೀಟೇಲ್ಸನ್ನು ಕೊಟ್ಟ ನಂತರ ನಿಮ್ಮದು ಬೇಕಾಗಿರೋ ಡೀಟೇಲ್ಸ್ ಅಂದರೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಯಾವುದೆಲ್ಲ ನಾನು ಹೇಳ್ತೇನೆ ನೋಡಿ. ಒಂದು, ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ, ಇವಾಗಲೇ ಇದನ್ನು ರೆಡಿ ಮಾಡಿ ಇಟ್ಕೊಂಡಿರಿ. ನೀವು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಮುಂಚೆನೇ ಇದನ್ನು ರೆಡಿ ಮಾಡಿ ಇಟ್ಕೊಂಡಿರಿ. ಪಾಸ್ಪೋರ್ಟ್ ಸೈಜ್ ಫೋಟೋ ಆ್ಯಂಡ್ ಒಂದು ಬ್ಲ್ಯಾಂಕ್ ಪೇಪರ್ ಮೇಲೆ, ವೈಟ್ ಪೇಪರ್ ಮೇಲೆ ನಿಮ್ಮ ಸಿಗ್ನೇಚರು ಹಾಕಿ ಇದನ್ನು JPG ಫಾರ್ಮೆಟಲ್ಲಿ ತೆಗೆದುಕೊಂಡ್ರೆ ಒಳ್ಳೆಯದು. ಇದರ ಸೈಜ್ ಬಂದುಬಿಟ್ಟು ಈ ಡಾಕ್ಯುಮೆಂಟ್ಸ್ನ ಏನು ಹೇಳ್ತಾರೆ, ಫೋಟೋ ಕಾಪಿದು ಅಂದರೆ ನೀವೇನು ಡಾಕ್ಯುಮೆಂಟ್ಸನ್ನು ಇದು ಮಾಡಿರ್ತೀರ ನೋಡಿ, ಪಾಸ್ಪೋರ್ಟ್ ಸೈಜ್ ಫೋಟೋ, ಅದನ್ನು JPG ಫಾರ್ಮೆಟಿಗೆ ಕನ್ವರ್ಟ್ ಮಾಡಿರ್ತೀರ ನೋಡಿ, ಅದರದ್ದು ಸೈಜ್ ಬಂದುಬಿಟ್ಟು more than 30 KB ಇರಬೇಕು, less than 500 KB ಇರಬೇಕು. ಇದು ಕರೆಕ್ಟ್ ನೆನ್ಪಿಟ್ಕೊಳ್ಳಿ. ಫಸ್ಟು. ಸೆಕೆಂಡ್ ಒನ್, ನಿಮ್ಮ ಆಧಾರ್ ಕಾರ್ಡ್ ಇದು ಎನಿ JPG ಫಾರ್ಮೆಟ್ ಆದರೂ ಓಕೆ, ಆರ್ ಎಲ್ಸ್ PDF ಆದರೂ ಓಕೆ. ಇದು ಕೂಡ more than 30 KB ಇರಬೇಕು, less than 500 KB ಇರಬೇಕು. ಇದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ನೀವು ರೆಡ್ಯೂಸ್ ಮಾಡೋದಾದರೆ ಫಸ್ಟ್ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ಬ್ಯಾಂಕ್ ಡೀಟೇಲ್ಸನ್ನು ಕೇಳುತ್ತೆ, ನಿಮ್ಮ ಬೇಸಿಕ್ ಡೀಟೇಲ್ಸ್, ನಿಮ್ಮ ನೇಮು, ನಿಮ್ಮ ಫಾದರ್ ನೇಮು, ಬ್ಯಾಂಕ್ ಅಕೌಂಟ್ ನಂಬರು. ಆ್ಯಂಡ್ ಅಕೌಂಟ್ ನಂಬರ್ನ ಕೊಡುವಾಗ ದಯವಿಟ್ಟು ನೋಡ್ಕೊಳ್ಳಿ, 3 ಟೈಮ್ ಕ್ರಾಸ್ ಚೆಕ್ ಮಾಡಿ ಅಕೌಂಟ್ ಡೀಟೇಲ್ಸನ್ನು ಕೊಡಿ, ಆಯಿತಾ. ಫೋರ್ತ್ ಒನ್, ನಿಮ್ಮ ಕ್ಲಾಸ್ 10th ಮಾರ್ಕ್ಸ್ ಕಾರ್ಡನ್ನು ಕೇಳುತ್ತೆ. ಇದು ಕೂಡ more than 30 KB ಇರಬೇಕು, less than 500 KB ಇರಬೇಕು. ಕ್ಲಾಸ್ 10th ಮಾರ್ಕ್ಸ್ ಕಾರ್ಡ್, ಕ್ಲಾಸ್ 12th ಮಾರ್ಕ್ಸ್ ಕಾರ್ಡು more than 30 KB, less than 500 KB. ಇದನ್ನು JPG ಫಾರ್ಮ್ಯಾಟಿಗೆ ಇದಾದರೂ ಓಕೆ, PDF ಫಾರ್ಮ್ಯಾಟ್ ಇದ್ದರೂ ನೋ ಪ್ರಾಬ್ಲಮ್. ನೆಕ್ಸ್ಟು
ಇನ್ನೊಂದು ಬೇಕು ನಿಮಗೆ ಅಡ್ಮಿಷನ್ ಪ್ರೂಫ್ ಬೇಕು, ಆಯಿತಾ. ಅಡ್ಮಿಷನ್ ಪ್ರೂಫ್ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ನಂತರ ಅಲ್ಲಿ ಅಡ್ಮಿಷನ್ ಪ್ರೂಫಿಗೆ ಹೋದಾಗ ನಿಮಗೆಲ್ಲದು ಕೂಡ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಎಲ್ಲ ತೋರಿಸ್ತಾ ಇರುತ್ತೆ. ಪಾಸ್ಪೋರ್ಟ್ ಫೋಟೋ ಸೈನ್ ಆ್ಯಂಡ್ ಸೈನ್ ಅಂತ ಫಸ್ಟ್ ಇದರಲ್ಲಿ, ಸೆಕೆಂಡಲ್ಲಿ ಅದನ್ನು ನೀವು ಕಂಪ್ಲೀಟ್ ಮಾಡಿದ ತಕ್ಷಣ ನೆಕ್ಸ್ಟ್ ಆಧಾರ್ ಕಾರ್ಡ್ ಅಪ್ಲೋಡ್ ಮಾಡಲಿಕ್ಕೆ ಹೇಳುತ್ತೆ. ಆಧಾರ್ ಕಾರ್ಡ್ ಅಪ್ಲೋಡ್ ಮಾಡಿದ ತಕ್ಷಣ ಬ್ಯಾಂಕ್ ಡೀಟೇಲ್ಸ್ ಅಪ್ಲೋಡ್ ಮಾಡಲಿಕ್ಕೆ ಹೇಳುತ್ತೆ. ಬ್ಯಾಂಕ್ ಡೀಟೇಲ್ಸ್ ಅಪ್ಲೋಡ್ ಮಾಡಿದ ತಕ್ಷಣ ಕ್ಲಾಸ್ 10th ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡಲಿಕ್ಕೆ ಹೇಳುತ್ತೆ. ಕ್ಲಾಸ್ 10th ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡಿದ ತಕ್ಷಣ ಕ್ಲಾಸ್ 12th ಮಾರ್ಕ್ಸ್ ಕಾರ್ಡ್. ಅದಾದ ನಂತರ ಅಡ್ಮಿಷನ್ ಪ್ರೂಫ್ ಅಂತ ಬಂದಾಗ ನಿಮಗೆ ಕೆಳಗಡೆ ಬೊನಾಫೈಡ್ ಅಂತ ಬಂದಿರುತ್ತೆ. ಕರೆಕ್ಟರ್ ನೆನ್ಪಿಟ್ಕೊಳ್ಳಿ. ಅಡ್ಮಿಷನ್ ಪ್ರೂಫಿಗೆ ನೀವು ಏನು ಮಾಡ್ಬೋದು, ಅವರೊಂದು ಟೆಂಪ್ಲೇಟನ್ನು ಕೊಟ್ಟಿದ್ದಾರೆ ನೋಡಿ, ಅಲ್ಲೇ ಕೆಳಗಡೆ ಬೊನಾಫೈಡ್ ಸರ್ಟಿಫಿಕೇಟ್ ಅಂತೇಳಿ ಒಂದು ಲಿಂಕನ್ನು ಕೊಟ್ಟಿದ್ದಾರೆ. ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಬೊನಾಫೈಡ್ ಸರ್ಟಿಫಿಕೇಟ್ನ ಟೆಂಪ್ಲೇಟ್ ಬರುತ್ತೆ. ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಬೇಕಾಗಿರೋ ಡೀಟೇಲ್ಸನ್ನು ಫಿಲ್ ಮಾಡಿಕೊಂಡು ನಿಮ್ಮ ಕಾಲೇಜಿದು ಏನು ಸಿಗ್ನೇಚರ್, ಸೀಲ್ ಮತ್ತು ಸಿಗ್ನೇಚರ್ ತಗೊಳ್ಳಿ. ಪ್ರಿನ್ಸಿಪಾಲಿಂದ ಸೀಲ್ ಆ್ಯಂಡ್ ಸಿಗ್ನೇಚರ್ ತಗೊಂಡು ಅದನ್ನು ಅಪ್ಲೋಡ್ ಮಾಡಿದರೆ ಒಳ್ಳೆಯದು. ಅವರು ಅದರಲ್ಲಿ ವೆಬ್ಸೈಟಲ್ಲಿ ಏನು ಕೊಟ್ಟಿದ್ದಾರೆ, ಒಂದು ಬೊನಾಫೈಡ್ ಸರ್ಟಿಫಿಕೇಟ್ ಆದರೂ ಓಕೆ, ಅಥವಾ ಫೀಸ್ ಪೇಯ್ಡ್ ರೆಸಿಪ್ಟ್ ಆದರೂ ಓಕೆ ಅಂತ ಹೇಳಿದ್ದಾರೆ. ಬಟ್ ಬೊನಾಫೈಡ್ ಸರ್ಟಿಫಿಕೇಟ್ ಆದರೆ ಅದು ಏನು ಹೇಳ್ತಾರೆ, ತುಂಬ ಅಥೆಂಟಿಕ್ ಆಗಿರುತ್ತೆ. ಸೊ ಬೆಟರ್ ಟು ಗೋ ಫಾರ್ ಬೊನಾಫೈಡ್ ಸರ್ಟಿಫಿಕೇಟು. ಕೆಳಗಡೆ ಅವ್ರು ಇದು ಕೊಟ್ಟಿದ್ದಾರೆ, ಫಾರ್ಮ್ಯಾಟನ್ನು ಕೊಟ್ಟಿದ್ದಾರೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಕಾಲೇಜ್ ಪ್ರಿನ್ಸಿಪಲ್ ಸೀಲ್ ಮತ್ತು ಸಿಗ್ನೇಚರ್ ತೊಗೊಳ್ಳಿ, ಹೋಗಿ ಅಪ್ಲೋಡ್ ಮಾಡ್ಕೊಳ್ಳಿ. ಇದಿಷ್ಟನ್ನು ರೆಡಿ ಮಾಡಿಕೊಂಡೆ ನೀವು ಹೋಗಿ ಅಪ್ಲೈ ಮಾಡ್ಲಿಕ್ಕೆ ಹೋಗಿ, ಸರಿನಾ. ಸೊ ಇದು ಯಾರಿಗೆ ಕೇಳಿದರೆ ಡಿಗ್ರಿ ಸ್ಟೂಡೆಂಟ್ಸ್ಗೆ. ಯಾಕಂತ ಕೇಳಿದರೆ ಇಲ್ಲಿ ನೋಡಿ 10th ಮತ್ತು 12th ಮಾರ್ಕ್ಸ್ ಕಾರ್ಡನ್ನು ಅಪ್ಲೋಡ್ ಮಾಡಲಿಕ್ಕೆ ಹೇಳಿದ್ದಾರೆ ಅಂದರೆ ಡಿಗ್ರಿ ಸ್ಟೂಡೆಂಟ್ಸ್ಗಳಿಗೆ ಮಾತ್ರ ಇದು. ಕರೆಕ್ಟ್ ನೆನ್ಪಿಟ್ಕೊಳ್ಳಿ. ಅಲ್ಲಿ ಹೇಳ್ತಿದ್ದಾರೆ ನೋಡಿ, ದೋಸ್ ಹೂ ಆರ್ ಪರ್ಸೀವಿಂಗ್ ದೇರ್ ಕಾಲೇಜ್ ಡಿಗ್ರಿ ಸ್ಟೂಡೆಂಟ್ಸ್ಗಳಿಗೆ ಇದಿಷ್ಟು ರೆಡಿ ಮಾಡ್ಕೊಳ್ಳಿ. ಪಾಸ್ಪೋರ್ಟ್ ಸೈಜ್ ಫೋಟೋ, ಸಿಗ್ನೇಚರು, ಆಧಾರ್ ಕಾರ್ಡು, ಬ್ಯಾಂಕ್ ಡೀಟೇಲ್ಸು, ಕ್ಲಾಸ್ 10th ಮಾರ್ಕ್ಸ್ ಕಾರ್ಡ್, ಕ್ಲಾಸ್ 12th ಮಾರ್ಕ್ಸ್ ಕಾರ್ಡ್, ಇದೆಲ್ಲದೂ ಕೂಡ ಮೋರ್ ದೆನ್ 30 KB ಇರಬೇಕು, ಲೆಸ್ ದೆನ್ 500 KB ಇರಬೇಕು. JPG ಫಾರ್ಮ್ಯಾಟ್ ಇದ್ದರೆ ಬೆಟರು. ನಾನು ಅಡ್ಮಿಷನ್ ಪ್ರೂಫಿಗೆ ಬೊನಾಫೈಡ್ ಸರ್ಟಿಫಿಕೇಟನ್ನು ಅಪ್ಲೈ ಮಾಡಿ. ಇದು ಅಪ್ಲೈ ಮಾಡೋದ್ರ ಬಗ್ಗೆ ನಾವು ಈ ಲಿಂಕನ್ನು ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಇದು ಮಾಡಿರ್ತೇನೆ. ನೀವು ಆದಷ್ಟು ಸೈಬರ್ ಸೆಂಟ್ರಿಗೆ ಹೋಗಿ ಅಪ್ಲೈ ಮಾಡಿ. ಇದೆಲ್ಲ ಯಾವುದನ್ನು ಡಾಕ್ಯುಮೆಂಟ್ಸನ್ನು ರೆಡಿ ಮಾಡಿ ತಗೊಂಡೋಗಿ, ಯಾವುದರಲ್ಲಿ ಸಾಫ್ಟ್ ಕಾಪಿಯಲ್ಲಿ ತಗೊಂಡೋಗಿನೇ ಎಲ್ಲಿಗೆ ಸೈಬರ್ ಸೆಂಟ್ರಲ್ಲಿ, ಅಥವಾ ಇದು ಎಲ್ಲದ್ರದ್ದು ಕೂಡ ನಿಮ್ಮದು ಒರಿಜಿನಲ್ ಸರ್ಟಿಫಿಕೇಟ್ ಇದ್ದರೆ ಅದನ್ನು ತಗೊಂಡೋಗಿ ಸೈಬರ್ ಸೆಂಟ್ರಲ್ಲಿ ಇಂತಿಷ್ಟು ಇದಕ್ಕೆ ಅಪ್ಲೋಡ್ ಮಾಡಿ ಅಂಥೇಳಿ ರೆಡ್ಯೂಸ್ ಮಾಡಿ, ಸಾಫ್ಟ್ ಕಾಪಿ ಕನ್ವರ್ಟ್ ಮಾಡಿ ರೆಡ್ಯೂಸ್ ಮಾಡಿ ಅಪ್ಲೋಡ್ ಮಾಡಿ, ಸರಿನಾ. ಇದು ಗರ್ಲ್ಸ್ ಸ್ಟೂಡೆಂಟಿಗಾಗಿರುತ್ತೆ. ಇದರ ಲಿಂಕನ್ನು ಕೊಟ್ಟಿರ್ತೇನೆ. ಏನಾದರೂ ಡೌಟ್ಸ್ ಇದ್ದರೆ ಈ ವಿಡಿಯೋದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಾನು ಜಿಂದಾಲ್ ಸ್ಕಾಲರ್ಶಿಪ್ ಮತ್ತು SSP ಸ್ಕಾಲರ್ಶಿಪ್ ಇದು ಅಪ್ಡೇಟ್ ಇದ್ದರೆ ಮುಂದಿನ ವಿಡಿಯೋದಲ್ಲಿ ಕೊಡ್ತೇನೆ. ಓಕೆ, ಹೋಪ್ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಳ್ತೇನೆ. ನಿಮ್ಗೆ ಯೂಸ್ಫುಲ್ ಆಗಿದ್ದರೆ ಈ ವಿಡಿಯೋವನ್ನು ಯಾರಾದರೂ ಗರ್ಲ್ ಸ್ಟೂಡೆಂಟಿಗೆ, ಗೌರ್ಮೆಂಟ್ ಸ್ಕೂಲಲ್ಲಿ ಗೌರ್ಮೆಂಟ್ ಕಾಲೇಜಲ್ಲಿ ಓದಿರೋ ಗರ್ಲ್ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗುತ್ತೆ, ದಯವಿಟ್ಟು ಶೇರ್ ಮಾಡಿ. ಇಷ್ಟು ಒಂದು 30,000 ಹೆಲ್ಪ್ ಆದರೂ ಕೂಡ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಎಜುಕೇಷನ್ಗೆ. ಶೇರ್ ಮಾಡಿ. ಇದೇ ರೀತಿ ನಾನು ಸ್ಕಾಲರ್ಶಿಪ್ ಅಪ್ಡೇಟ್ ಕೊಡ್ತಾ ಇರ್ತೇನೆ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾನು ನಿಖಿಲೇಶ್ ಸೈನ್ ಆಫ್ ಆಗ್ತಾ ಇದ್ದೇನೆ. ಏನಾದರೂ ಡೌಟ್ ಇದ್ದರೆ ಈ ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.